ಬಹರೇನ್ ಸಾಮ್ರಾಜ್ಯವು ಮಾನವ ಕಳ್ಳ ಸಾಗಣೆಯನ್ನು ಎದುರಿಸುವಲ್ಲಿ ತನ್ನ ನಿರಂತರ ಶ್ರೇಷ್ಠತೆಯನ್ನು ಘೋಷಿಸಲು ಹೆಮ್ಮೆ ಪಡುತ್ತದೆ. ಯುಎಸ್ ಸ್ಟೇಟ್ಸ್ ಡಿಪಾರ್ಟ್ಮೆಂಟ್ಸ್ ಆಫ್ ಸ್ಟೇಟ್ಸ್ನ ವಾರ್ಷಿಕ ಟ್ರಾಫಿಕಿಂಗ್ ಇನ್ ಪರ್ಸನ್ಸ್ ವರದಿಯಲ್ಲಿ ಸತತ 7ನೇ ವರ್ಷಕ್ಕೆ ಟಿಯರ್ 1 ಸ್ಥಾನಮಾನವನ್ನು ಕಾಯ್ದುಕೊಳ್ಳುವಲ್ಲಿ ಬಹರೇನ್ ಯಶಸ್ಸು ಸಾಧಿಸಿದೆ. ಇದು ಮಾನವ ಕಳ್ಳಸಾಗಣೆಯನ್ನು ಎದುರಿಸಲು ರಾಜ್ಯವು ತೆಗೆದುಕೊಂಡ ಕ್ರಮಗಳ ಪರಿಣಾಮಕಾರಿತ್ವವನ್ನು ಪ್ರತಿಬಿಂಬಿಸುತ್ತದೆ. ಬಹರೇನ್ ಮಾನವ ಕಳ್ಳಸಾಗಣೆ ಮತ್ತು ಶೋಷಣೆಗೆ ಬಲಿಪಶುಗಳಾದ ಜನರಿಗಾಗಿ ರಾಷ್ಟ್ರೀಯ ರೆಫರಲ್ ಮೆಕಾನಿಸಂ ಅನ್ನು ಸ್ಥಾಪಿಸಿದೆ. ಅವರ ಸಮಸ್ಯೆಗಳನ್ನು ಪರಿಹರಿಸಲು ಅವರನ್ನು ಸಂಬಂಧಿತ ಘಟಕಗಳಿಗೆ ಸಂಪರ್ಕಿಸಿಕೊಡಲಾಗುತ್ತಿದೆ. ಮಾನವ ಕಳ್ಳಸಾಗಣೆ ಪ್ರಕರಣಗಳಿಗೆ ಮೀಸಲಾದ ಪ್ರಾಸಿಕ್ಯೂಟರ್ ಕಚೇರಿಯನ್ನು ಸ್ಥಾಪಿಸುವ ಮೂಲಕ ಮಾನವ ಹಕ್ಕುಗಳನ್ನು ರಕ್ಷಿಸಲು ದೇಶವು ಹೆಚ್ಚಿನ ಕ್ರಮಗಳನ್ನು ಕೈಗೊಂಡಿದೆ. ಮಾನವ ಕಳ್ಳಸಾಗಣಿಕೆ ಪ್ರಕರಣಗಳಿಗೆ ವಿಶೇಷ ನ್ಯಾಯಾಂಗ ಕ್ರಮಗಳನ್ನು ಜಾರಿಗೆ ತಂದರು. ಮಾನವ ಕಳ್ಳ ಸಾಗಣೆಗೆ ಬಲಿಯಾದವರಿಗೆ ಮತ್ತು ಸಾಕ್ಷಿಗಳ ರಕ್ಷಣೆಗಾಗಿ ಸಾರ್ವಜನಿಕ ಅಭಿಯೋಜನೆಯೊಂದಿಗೆ ಎಲೆಮಾರಿನಲ್ಲಿ ಕಚೇರಿಯನ್ನು ಸ್ಥಾಪಿಸಲಾಗಿದೆ. ಕುಂದುಕೊರತೆಗಳ ಸಂರಕ್ಷಣಾ ನಿರ್ದೇಶಕ ಸೌದ್ ಅಬ್ದುಲ್ಲಾ ಯತೀಮ್, ಕಾರ್ಮಿಕ ಮಾರುಕಟ್ಟೆ ನಿಯಂತ್ರಣ ಪ್ರಾಧಿಕಾರ ಕಾರ್ಮಿಕ ಹಕ್ಕುಗಳು ಮತ್ತು ಕಷ್ಟಪಾಡುಗಳ ಬಗ್ಗೆ ಸಮುದಾಯದ ಜಾಗೃತಿಯನ್ನು ಹೆಚ್ಚಿಸಲು, ಕಾನೂನು ಬಾಹಿರ ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ತೀವ್ರತರವಾದ ತಪಾಸಣೆ ಅಭಿಯಾನಗಳಿಗೆ ಮಹತ್ವದ ಕ್ರಮಗಳನ್ನು ಜಾರಿಗೆ ತಂದಿದೆ ಎಂದು ತಿಳಿಸಿದರು. ಎಲೆಮಾರೆ ತನ್ನ ಕಾರ್ಮಿಕ ನೋಂದಣಿ ಕಾರ್ಯಕ್ರಮವನ್ನು ಅಳವಡಿಸಿಕೊಂಡಿದೆ ಮತ್ತು ಕಾರ್ಮಿಕ ಹಕ್ಕುಗಳನ್ನು ಕಾಪಾಡಲು ಎಲೆಕ್ಟ್ರಾನಿಕ್ ವೇತನ ಸಂರಕ್ಷಣಾ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ. ಇದು ಕಾರ್ಮಿಕ ವಿವಾದಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ತ್ವರಿತ ಪರಿಹಾರವನ್ನು ಸುಗಮಗೊಳಿಸುತ್ತದೆ ಎಂದು ಸ್ಪಷ್ಟಪಡಿಸಿದರು. The NMRA has put many comprehensive efforts and measures in place to protect expat workers. Specifically, the institutionalization of many of the administrative tools that are available at the center, such as legal aid, guidance, protection, and also preventative tools that we have here at the EPC, at the Expat Protection Center. The NMRA has a preventative monitoring directorate which is recently established. Their role is to go in the field to conduct inspections at workplaces, but part of their role is also raising awareness. So when they go and make a visit at a certain site or a certain establishment, they try to make sure that employers understand what their obligations are, and also that employees understand what their obligations are as well, so that there is a balanced relationship at the employment. If these cases are identified as potential victims or victims of trafficking, then they are referred to us through the Ministry of Interior and the public prosecution to provide shelter, protection, aid, counseling, reintegration into society again, whether it is to find them jobs or to find them new employers, or if they want to voluntarily return back to their home countries or to a third country if required. Again, this is done all in conjunction with the Ministry of Interior and with the public prosecution. ತನ್ನ ಪ್ರಯತ್ನಗಳನ್ನು ಹೆಚ್ಚಿಸಲು ಪ್ರಾಧಿಕಾರವು ರಾಯಭಾರ ಕಚೇರಿಗಳು, ನಾಗರಿಕ ಸಮಾಜ ಸಂಸ್ಥೆಗಳು ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳಾದ ವಲಸೆಗಾಗಿ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಮತ್ತು ಯುನೈಟೆಡ್ ನೇಷನ್ಸ್ ಆಫೀಸ್ ಆಫ್ ಡ್ರಗ್ಸ್ ಅಂಡ್ ಕ್ರೈಮ್ ನೊಂದಿಗೆ ತನ್ನ ಪಾಲುದಾರಿಕೆಯನ್ನು ಬಲಪಡಿಸುವುದನ್ನು ಮುಂದುವರಿಸಿದೆ. ಮಾನವ ಕಳ್ಳಸಾಗಣೆಯಲ್ಲಿ ಬಲಿಪಶುಗಳಾದವರಿಗೆ ಎಲ್ಎಂಆರ್ಎ ಎಕ್ಸ್ಪರ್ಟ್ ಪ್ರೊಟೆಕ್ಷನ್ ಸೆಂಟರ್ ಮೂಲಕ ರಕ್ಷಣಾತ್ಮಕ ಸೇವೆಗಳು, ಸಮಾಲೋಚನೆ, ಕಾನೂನು ನೆರವು ಮತ್ತು ಆಶ್ರಯವನ್ನು ಒದಗಿಸುವ ಮೂಲಕ ಮಧ್ಯಪ್ರಾಚ್ಯದಲ್ಲಿ ಬಹರೇನ್ ಸರ್ಕಾರ ತನ್ನದೇ ಆದ ಉತ್ಕೃಷ್ಟ ಸ್ಥಾನವನ್ನು ಸ್ಥಾಪಿಸಿಕೊಂಡಿದೆ.